ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಉತ್ತರ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇತ್ತೀಚೆಗಷ್ಟೇ ನಮ್ಮ ಡಿಫೆನ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಗ್ನಿಪಥ್ ಅನ್ನುವಂತಹ ಒಂದು ಹೊಸ ಸ್ಕೀಮ್ ಅನ್ನು ತಂದಿದೆ. ಸೊ ಇದನ್ನ ಟೂರ್ ಆಫ್ ಡ್ಯೂಟಿ ಅಂತ ಕೂಡ ಕರೆಯಲಾಗುತ್ತೆ. ಅಗ್ನಿಪಥ್ ಸ್ಕೀಮ್ ಇದು ನಮ್ಮ ಆರ್ಮ್ಡ್ ಫೋರ್ಸಸ್ ಅನ್ನೇ ಟ್ರಾನ್ಸ್ಫಾರ್ಮ್ ಮಾಡುವಂತ ಸ್ಕೀಮ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ಸ್ಕೀಮ್ ಅಡಿಯಲ್ಲಿ ಯಾವ ಯುವಕರು ನಮ್ಮ ಇಂಡಿಯನ್ ಆರ್ಮಿಗೆ ಸೇರಿ ದೇಶ ಸೇವೆಯನ್ನು ಮಾಡಬೇಕು ಅನ್ಕೊಂಡಿರ್ತಾರೋ ಅಂತಹ ಯುವಕರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ದಂಗಾಗುತ್ತೆ. ಸೊ ಅಂತವರನ್ನ 4 ವರ್ಷದ ಅವಧಿಗೆ ಸೋಲ್ಜರ್ಗಳನ್ನಾಗಿ ಸೇರಿಸಿಕೊಳ್ಳಲಾಗುತ್ತೆ. ಆದ್ರೆ ಅವರ ಏಜ್ 17.5 ವರ್ಷದಿಂದ 21 ವರ್ಷ ಒಳಗಿರಬೇಕು. ಇವರನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಫಿಸಿಕಲ್ ಫಿಟ್ನೆಸ್ ಅನ್ನು ನೋಡಿ ಅದರ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಸೊ ಇವರಿಗೆ 6 ತಿಂಗಳುಗಳ ಟ್ರೈನಿಂಗ್ ಅನ್ನು ನೀಡಿ ನಂತರ ಸೇವೆಗೆ ಸೇರಿಸಿಕೊಳ್ತಾರೆ. ಇವರನ್ನ ಸೋಲ್ಜರ್ಸ್ ಅಂತ ಕರೆಯಲ್ಲ, ಬದಲಾಗಿ ಅಗ್ನಿವೀರರು ಅಂತ ಕರೆಯಲಾಗುತ್ತೆ. ಸೊ ಇವರಿಗೆ ವರ್ಷಕ್ಕೆ 4.76 ಲಕ್ಷ ಆನ್ಯುವಲ್ ಸ್ಯಾಲರಿ ಪ್ಯಾಕೇಜ್ ಅನ್ನು ನೀಡಲಾಗುತ್ತೆ. ಇದು ಅಪ್ಗ್ರೇಡೇಷನ್ ಒಂದಿಗೆ 6.75 ಲಕ್ಷ ಆಗುವಂತ ಸಂಭವ ಇರುತ್ತೆ. ಸೊ ಇದರೊಂದಿಗೆ 48 ಲಕ್ಷದ ಇನ್ಶೂರೆನ್ಸ್ ಕವರ್ ಅನ್ನು ಸಹ ನೀಡಲಾಗುತ್ತೆ. ಒಂದ್ ವೇಳೆ 4 ವರ್ಷದ ಅವಧಿಯಲ್ಲಿ ಯಾವ್ದಾದ್ರು ಅಗ್ನಿವೀರ ಹುತಾತ್ಮರಾದ್ರೆ ಸೊ ಅವರ ಪರಿವಾರಕ್ಕೆ 48 ಲಕ್ಷ ಎಕ್ಸ್ಗ್ರಾಶಿಯವನ್ನ ನೀಡಲಾಗುತ್ತೆ. ಒಂದ್ ವೇಳೆ ಅಗ್ನಿವೀರರೇನಾದ್ರೂ ಗಾಯಗೊಂಡ್ರೆ ಅವರಿಗೆ ರಿಸ್ಕ್ ಹಾಗೂ ಹಾರ್ಡ್ಶಿಪ್ ಅಲವೆನ್ಸ್ ಅನ್ನು ಸಹ ನೀಡಲಾಗುತ್ತೆ. ಸೊ ಈ 4 ವರ್ಷಗಳ ಸರ್ವಿಸ್ನ ನಂತರ ಇವರಲ್ಲಿ 75% ಅಗ್ನಿವೀರರನ್ನ ಸರ್ವಿಸ್ನಿಂದ ರಿವೀಲ್ ಮಾಡಲಾಗುತ್ತೆ. ಹಾಗೂ ಬೆಸ್ಟ್ ಆಫ್ ದ ಬೆಸ್ಟ್ 25% ಯಾರಿರ್ತಾರೋ ಅವರನ್ನ ರೆಗ್ಯುಲರ್ ಕ್ಯಾಡರ್ಗೆ ಸೇರಿಸಿಕೊಳ್ಳಲಾಗುತ್ತೆ. ಹಾಗೂ ಅವರಿಂದ ಮುಂದಿನ 15 ವರ್ಷಗಳ ತನಕ ಸೇವೆಯನ್ನು ಪಡೆಯಲಾಗುತ್ತೆ. ಸೊ ಈ 75% ಹೊರಬಂದಂತಹ ಅಗ್ನಿವೀರರೇನಿರ್ತಾರೆ ಇವರಿಗೆ ತಮ್ಮ ಮುಂದಿನ ಜೀವನಕ್ಕೆ ಹೆಲ್ಪ್ ಆಗಲಿ, ಏನಾದರೂ ಬಿಸ್ನೆಸ್ಗೆ ಹೆಲ್ಪ್ ಆಗಲಿ ಅಂತ ಸೇವಾ ನಿಧಿ ಪ್ಯಾಕೇಜ್ನಿಂದ 11.7 ಲಕ್ಷ ರೂಗಳನ್ನು ನೀಡಲಾಗುತ್ತೆ. ಸೊ ಈ ಸೇವಾ ನಿಧಿಯಲ್ಲಿ ಅಗ್ನಿವೀರರು ಪ್ರತಿ ವರ್ಷ ತಾವು ಸೇವೆಗೆ ಸೇರಿದಾಗಿಂದ ಸ್ವಲ್ಪ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಸೊ ಇವರೆಷ್ಟು ಡೆಪಾಸಿಟ್ ಮಾಡ್ತಾರೋ ಅಷ್ಟೇ ಅಮೌಂಟ್ ಅನ್ನ ಸರ್ಕಾರ ಕೂಡ ಡೆಪಾಸಿಟ್ ಮಾಡುತ್ತೆ. ಸೊ ಈ 4 ವರ್ಷದ ಕೊನೆಗೆ ಟೋಟಲ್ ಆಗಿ 11.71 ಲಕ್ಷ ರೂಗಳನ್ನು ನೀಡಲಾಗುತ್ತೆ. ಈ ಹಣ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಹಾಗೂ ಇದ್ರ ಜೊತೆಗೆ ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನೀಡಲಾಗುತ್ತೆ. ಈ ಸ್ಕೀಮ್ ನ ಅಡ್ವಾಂಟೇಜ್ ಅಂದ್ರೆ ಸೇನೆಗೆ ಸೇರಿ ದೇಶ ಸೇವೆಯನ್ನು ಮಾಡಬೇಕು ಅನ್ಕೊಂಡಿರುವಂತಹ ಬಹಳಷ್ಟು ಯುವ ಜನತೆಗೆ ಆಪರ್ಚುನಿಟಿ ಸಿಗುತ್ತೆ. ಈ ಸ್ಕೀಮ್ ನ ಅಡಿಯಲ್ಲಿ ಯಂಗ್ ಪೀಪಲ್ ಸೇನೆಗೆ ಬರೋದ್ರಿಂದ ನಮ್ಮ ಸೇನೆ ಮತ್ತಷ್ಟು ಫಿಟ್ ಆಗುತ್ತೆ. ಸೊ ಪ್ರತಿ ವರ್ಷ ನಮ್ಮ ಡಿಫೆನ್ಸ್ ಬಜೆಟ್ ನಲ್ಲಿ ಬಹಳಷ್ಟು ಭಾಗ ಸೈನಿಕರ ಸ್ಯಾಲರೀಸ್ ಹಾಗೂ ಅವರ ಪೆನ್ಷನ್ಗೆ ಹೋಗುತ್ತೆ. ಇದರಿಂದ ನಮ್ಮ ಸೇನೆಯಲ್ಲಿ ಮಾಡರ್ನೈಸೇಷನ್ ಅನ್ನು ಮಾಡೋದಕ್ಕೆ ಫಂಡ್ ಶಾರ್ಟೇಜ್ ಆಗ್ತಾ ಇದೆ. ಸೊ ಈ ಸ್ಕೀಮ್ ನಲ್ಲಿ ಬರುವಂತಹ ಅಗ್ನಿವೀರರಿಗೆ ಯಾವುದೇ ಪೋಸ್ಟ್ ರಿಟೈರ್ಮೆಂಟ್ ಪೆನ್ಷನ್ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಹಣ ಮುಂದಿನ ದಿನಗಳಲ್ಲಿ ಉಳಿತಾಯವಾಗುತ್ತೆ. ಸೊ ಇದನ್ನ ನಮ್ಮ ಆರ್ಮಿಯ ಮಾಡರ್ನೈಸೇಷನ್ಗೆ ಬಳಸಿಕೊಳ್ಳಬಹುದಾಗಿದೆ. ಈ ಸ್ಕೀಮ್ ಅಡಿಯಲ್ಲಿ ಸರ್ವಿಸ್ ನಿಂದ ರಿವೀಲ್ ಆದಂತಹ ಅಗ್ನಿವೀರರು ಬಹಳಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ. ಇವರು ಸೊಸೈಟಿಗೆ ಮರಳೋದ್ರಿಂದ ಸೊಸೈಟಿಗೆ ಬಹಳಷ್ಟು ಡಿಸಿಪ್ಲಿನ್ ಸಿಟಿಸನ್ಸ್ ಅನ್ನ ವಾಪಸ್ ನೀಡಿದಾಗುತ್ತೆ. ಅಗ್ನಿಪಥ್ ಸ್ಕೀಮ್ ನ ಅಡಿಯಲ್ಲಿ ಬಹಳಷ್ಟು ಯುವಕರನ್ನ ಅಗ್ನಿವೀರರಾಗಿ ಟ್ರೈನ್ ಮಾಡೋದ್ರಿಂದ ಮುಂದೆ ಏನಾದರೂ ವಾರ್ನಂತಹ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಒಂದು ಪ್ರಿಪೇರ್ಡ್ ಆರ್ಮಿಯನ್ನ ಆಲ್ರೆಡಿ ತಯಾರು ಮಾಡಿ ಇಟ್ಕೊಂಡಂತಾಗುತ್ತೆ. ಸೊ ಇದರಿಂದ ನಮ್ಮ ಭಾರತೀಯ ಸೇನೆಗೆ ಇನ್ನಷ್ಟು ಬಲ ಬಂದಂತಾಗುತ್ತೆ. ಈ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸ್ ಆರ್ಮಿ ಪರ್ಸನ್ಸ್ಗಳು ಒಂದಷ್ಟು ಕನ್ಸರ್ನ್ಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಒಬ್ಬ ಪರ್ಫೆಕ್ಟ್ ರೆಡಿ ಟು ಫೈಟ್ ಸೋಲ್ಜರ್ ಅನ್ನ ತಯಾರು ಮಾಡೋದಕ್ಕೆ, ಅಂದ್ರೆ ಶೀತ ಪ್ರದೇಶಗಳಲ್ಲಿ, ಅತ್ಯಂತ ಬಿಸಿಲಿರೋ ಕಡೆ, ಮೌಂಟೇನ್ ಟೆರೈನ್ಗಳಲ್ಲಿ, ಫಾರೆಸ್ಟ್ಗಳಲ್ಲಿ, ಸೊ ಹೀಗೆ ಎಲ್ಲಾ ಕಡೆಗಳಲ್ಲೂ ಹೊಂದಿಕೊಳ್ಳುವಂತಹ ಒಬ್ಬ ಪರ್ಫೆಕ್ಟ್ ರೆಡಿ ಟು ಫೈಟ್ ಸೋಲ್ಜರ್ ಅನ್ನ ತಯಾರು ಮಾಡೋದಕ್ಕೆ ಕನಿಷ್ಠ ಅಂದ್ರೂ 6 ರಿಂದ 7 ವರ್ಷ ಹಿಡಿಯುತ್ತೆ. ಆದ್ರೆ 6 ತಿಂಗಳು ಟ್ರೈನಿಂಗ್ ಅನ್ನ ಪಡೆದುಕೊಂಡಿರುವಂತಹ ಅಗ್ನಿವೀರರು ಹೇಗೆ ಫೈಟ್ ಮಾಡ್ತಾರೆ ಅನ್ನೋದು ಒಂದು ಕನ್ಸರ್ನ್ ಆಗಿದೆ. ಎರಡನೇದಾಗಿ ಈ 6 ತಿಂಗಳು ಟ್ರೈನಿಂಗ್ ಪಡೆದಿರುವಂತಹ ಅಗ್ನಿವೀರರನ್ನ ರೆಗ್ಯುಲರ್ ಸೋಲ್ಜರ್ಸ್ ನ ಜೊತೆ ಇಟ್ಟರೆ ಅದು ಡೇಂಜರ್ ಅನ್ನೋದು ಅವರ ಕನ್ಸರ್ನ್ ಆಗಿದೆ. ಯಾಕಂದ್ರೆ ಸೊ ರೆಗ್ಯುಲರ್ ಸೋಲ್ಜರ್ಸ್ ಗೆ ಕಂಪೇರ್ ಮಾಡಿದ್ರೆ ಅಗ್ನಿವೀರರು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಸೊ ಒಬ್ಬ ವೀಕ್ ಪರ್ಸನ್ ಇಂದಾಗಿ ಇಡೀ ಟೀಮ್ ಸಫರ್ ಆಗುವಂತ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಒಬ್ಬ ಸೋಲ್ಜರ್ ತನ್ನ ಲೈಫ್ ಅನ್ನೇ ಸೇನೆಗಾಗಿ ಅರ್ಪಿಸಿರ್ತಾನೆ. ತಮ್ಮ ಬೆಟಾಲಿಯನ್ ಮೇಲೆ, ತಮ್ಮ ಗ್ರೂಪ್ ನ ಮೇಲೆ ಒಂದು ಬಹಳಷ್ಟು ವರ್ಷಗಳ ನಂಟಿರುತ್ತೆ, ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅದು ಅವರಿಗೆ ತಮ್ಮ ಮೋಟಿವೇಶನ್ ಹಾಗೂ ಪಾಸಿಟಿವ್ ಫೋರ್ಸ್ ತರ ವರ್ಕ್ ಆಗುತ್ತೆ. ಸೊ ಅಗ್ನಿವೀರರು ಕಡಿಮೆ ಅವಧಿಗೆ ಇರೋದ್ರಿಂದ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಹಾಗಾಗಿ ಅವರು ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಒಂದು ಚಾಲೆಂಜ್ ಆಗಿದೆ. ಈ ಸ್ಕೀಮ್ಗೆ ವಿರುದ್ಧವಾಗಿ ಸೇನೆಗೆ ಸೇರಬೇಕು ಅಂತ ಇರುವಂತಹ ಅನೇಕ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ
ಕೋವಿಡ್ನಿಂದಾಗಿ ಕಳೆದ 3 ವರ್ಷಗಳಿಂದ ಆರ್ಮಿಯಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏಜ್ ಬಾರ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ರೆಗ್ಯುಲರ್ ರಿಕ್ರೂಟ್ಮೆಂಟ್ನ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಅಗ್ನಿಪಥ್ ಸ್ಕೀಮ್ನ ತಂದು ಅದರಲ್ಲಿ ಏಜ್ ಲಿಮಿಟ್ ಅನ್ನ 17.5 ವರ್ಷದಿಂದ 21 ವರ್ಷಕ್ಕೆ ರಿಸ್ಟ್ರಿಕ್ಟ್ ಮಾಡಿದೆ. ಇದರಿಂದ ಬಹಳಷ್ಟು ಅಭ್ಯರ್ಥಿಗಳು ಹೊರಗುಳಿಯುವಂತಹ ಸಾಧ್ಯತೆ ಇರುತ್ತೆ. ಈ ವಿದ್ಯಾರ್ಥಿಗಳು ಆರ್ಮಿಗೆ ಸೇರಲೇಬೇಕು, ಸೈನಿಕರಾಗಲೇಬೇಕು ಹಾಗೂ ತಮ್ಮ ಎಂಟೈರ್ ಲೈಫನ್ನ ಸೇನೆಗಾಗಿ ಮುಡುಪಾಗಿರ್ಬೇಕು ಅಂತ ವರ್ಷಗಳಿಂದ ತಯಾರಿ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಅಗ್ನಿಪಥ್ ಸ್ಕೀಮ್ನ ತಂದು ಬರೀ 4 ವರ್ಷ ಮಾತ್ರ ನಿಮ್ಮನ್ನ ತಗೊಳ್ತೀವಿ ಅಂತ ಹೇಳಿರೋದು ಇವರನ್ನ ಮತ್ತಷ್ಟು ಕೆರಳಿಸಿದೆ. ಅಗ್ನಿವೀರರಿಗೆ 17.5 ವರ್ಷದಿಂದ 21 ವರ್ಷ ಏಜ್ ಅನ್ನ ನಿಗದಿ ಮಾಡಲಾಗಿತ್ತು. 3 ವರ್ಷದಿಂದ ಯಾವುದೇ ಆರ್ಮಿ ರಿಕ್ರೂಟ್ಮೆಂಟ್ ಇಲ್ದೇನೆ ತುಂಬಾ ಜನರಿಗೆ ಏಜ್ ಬಾರ್ ಆಗ್ತಾ ಇದೆ. ಸೊ ಇಂಥವ್ರು 21 ವರ್ಷ ಏಜ್ ಲಿಮಿಟ್ ಏನಿದೆ ಇದನ್ನ ಜಾಸ್ತಿ ಮಾಡಬೇಕು ಅನ್ನೋದು ಅವರ ಬೇಡಿಕೆ ಆಗಿತ್ತು. ಸೊ ನಿನ್ನೆ ಅಷ್ಟೇ ಈ ಡಿಮ್ಯಾಂಡ್ ಅನ್ನ ಕನ್ಸಿಡರ್ ಮಾಡಿ ನಮ್ಮ ಸರ್ಕಾರ 21 ವರ್ಷ ಇದ್ದಂತಹ ಏಜ್ ಲಿಮಿಟ್ ಅನ್ನ 23 ವರ್ಷಕ್ಕೆ ಏರಿಸಿದೆ. 17ರಿಂದ 21 ವರ್ಷ ಅನ್ನೋದು PU ಹಾಗೂ ಡಿಗ್ರಿ ಮಾಡುವಂತಹ ಟೈಮ್. ಸೊ ಆ ಟೈಮ್ನಲ್ಲಿ ಈ ಸ್ಕೀಮ್ನ ಸೇರಬೇಕು ಅಂತಂದ್ರೆ ಇಲ್ಲ ಎಜುಕೇಶನ್ ಅನ್ನ ಬಿಡಬೇಕಾಗುತ್ತೆ. ಸೊ 4 ವರ್ಷಗಳ ನಂತರ ವಾಪಸ್ ಬಂದಾಗ ಮುಂದಿನ ಫ್ಯೂಚರ್ ಏನು, ಈ ಕಡೆ ಡಿಗ್ರಿನೂ ಇರೋದಿಲ್ಲ, ಇನ್ನೊಂದು ಕಡೆ ಜಾಬು ಇರೋದಿಲ್ಲ ಅನ್ನೋದು ಅವ್ರ ಕನ್ಸರ್ನ್ ಆಗಿದೆ. ಸೊ ಈ ಏಜ್ ಲಿಮಿಟ್ ಅನ್ನು ಏನಾದರೂ ಜಾಸ್ತಿ ಮಾಡಿದ್ರೆ ಡಿಗ್ರಿಯನ್ನ ಮುಗಿಸ್ಕೊಂಡವ್ರು ಸಹ ಜಾಯ್ನ್ ಆಗ್ಬೋದು. ಹಾಗಾಗಿ ಒಂದು ವೇಳೆ ಸರ್ವಿಸ್ನಿಂದ 4 ವರ್ಷ ಆದ್ಮೇಲೆ ಬಂದರೂ ಕೂಡ ಡಿಗ್ರಿ ಮೇಲೆ ಬೇರೆ ಜಾಬ್ಸನ್ನ ನೋಡ್ಕೊಳ್ಬೋದು ಅನ್ನೋದು ಅವರ ಅಭಿಪ್ರಾಯ. ಸೊ ಅಗ್ನಿವೀರರು 4 ವರ್ಷದ ನಂತರ ಅವರು ಸೇನೆಯಿಂದ ರಿವೀಲ್ ಆದಾಗ ಅವರಿಗೆ ಸೇವಾನಿಧಿ ಕಡೆಯಿಂದ 11.7 ಲಕ್ಷ ಏನು ಬರುತ್ತೆ ಲಂಸಮ್ ಅಮೌಂಟ್, ಇದು ತೀರಾ ಕಡಿಮೆ ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ 4 ವರ್ಷದ ಅವಧಿಯನ್ನ ಅಟ್ಲೀಸ್ಟ್ 6 ಅಥವಾ 7 ವರ್ಷಕ್ಕೆ ಏರಿಸಬೇಕು ಅನ್ನೋದು ಅವರ ಡಿಮ್ಯಾಂಡ್ ಆಗಿದೆ. ಹಾಗೂ ಸರ್ವಿಸ್ನಿಂದ ಹೊರಗೆ ಬರುವಷ್ಟೊತ್ತಿಗೆ ಒಂದಷ್ಟು ಹೆಚ್ಚು ಹಣ ಸಂಗ್ರಹ ಆಗುತ್ತೆ. ಇದರಿಂದ ತಮ್ಮ ಫ್ಯೂಚರ್ ಅನ್ನ ರೂಪಿಸಿಕೊಳ್ಳಬಹುದು ಅನ್ನೋದು ಕೂಡ ಅವರ ಬೇಡಿಕೆ ಆಗಿದೆ. ಸೊ ಈ ಅಗ್ನಿಪಥ್ ಸ್ಕೀಮ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.